ಮೀಶೋ ಕ್ರಿಯೇಟರ್ ಕ್ಲಬ್ ಅಂದರೆ ಏನು, ಕ್ರಿಯೇಟರ್ ಕ್ಲಬ್ನಲ್ಲಿ ನಾವು ಯಾವ ರೀತಿಯಾಗಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು, ಅದು ಮನೆಯಿಂದನೇ. ಹಾಗೆಯೇ ಅಲ್ಲಿ ಸಕ್ಸಸ್ ಆಗಬೇಕಂತ ಅಂದರೆ ನಾವು ಯಾವೆಲ್ಲ ಒಂದು ಸ್ಟೆಪ್ಗಳನ್ನ ಫಾಲೋ ಮಾಡಬೇಕು, ಯಾರೆಲ್ಲ ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಜಾಯಿನ್ ಆಗ್ಬೋದು ಅನ್ನೋ ಇದರೆಲ್ಲ ಮಾಹಿತಿಯನ್ನು ನಾವು ನಿನ್ನೆ ಮೀಶೋ ಕ್ರಿಯೇಟರ್ ಕ್ಲಬ್ನಲ್ಲಿ ನೋಡಿದ್ವಿ. ಸೊ ಯಾರೆಲ್ಲ ಈ ವಿಡಿಯೋನ ಪ್ಲೀಸ್ ನೋಡಿಲ್ಲ, ಪ್ಲೀಸ್ ಒಮ್ಮೆ ನೋಡ್ಕೊಂಡು ಬಂದ್ಬಿಡಿ. ಯಾಕೆಂದರೆ ಇದು ಕೂಡ ರಿಲೇಟೆಡ್ ಟಾಪಿಕ್ ಆಗಿದೆ. ಸೊ ನಿನ್ನೆ ವಿಡಿಯೋ ನಿಮಗೆ ನೋಡಿದ್ರೆ ಇವತ್ತು ನಾ ಹೇಳುವಂಥ ಈ ಟಾಪಿಕ್ ಅರ್ಥ ಆಗುತ್ತೆ. ಹಾಗಿದ್ರೆ ಫ್ರೆಂಡ್ಸ್, ನಮಗೆಲ್ಲರಿಗೂ ಮನೆಯಲ್ಲೇ ಕುತ್ಕೊಂಡು ಸ್ವಂತವಾಗಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕಂತ ಆಸೆ ಇರುತ್ತೆ. ಆದರೆ ನಮ್ಮ ಹತ್ರ ಪ್ರಾಡಕ್ಟ್ ಕೂಡ ಇರುವುದಿಲ್ಲ, ಹಾಗೆಯೇ ನಮಗೆ ಡೆಲಿವರಿ ಚಾರ್ಜಸ್ ಕೂಡ ಮಾಡುವಂಥ ಒಂದು ಕೆಪಾಸಿಟಿ ಕೂಡ ಇರೋದಿಲ್ಲ. ಹಾಗಿದ್ರೆ ನಾವೆಲ್ಲ ಹೇಗೆ ಬಿಸ್ನೆಸ್ಸನ್ನು ಮನೆಯಿಂದನೇ ಸ್ಟಾರ್ಟ್ ಮಾಡ್ಬೋದು? ಸೊ ಫ್ರೆಂಡ್ಸ್, ಅದರ ಚಿಂತೆ ನಮಗೆ ಬೇಡ. ಯಾಕೆಂದರೆ ಈ ಟೆಕ್ನಾಲಜಿ ಇಷ್ಟೊಂದು ಬೆಳೆದಿದೆ ಅಂತ ಅಂದರೆ ಇವಾಗ ಮನೆಯಿಂದಲೇ ಕುತ್ಕೊಂಡು ನಾವೆಲ್ಲರೂ ಕೂಡ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು. ಅದು ಹೌಸ್ ವೈಫ್ ಇರ್ಬೋದು, ಸ್ಟೂಡೆಂಟ್ಗಳಾಗಿರ್ಬೋದು, ಇಲ್ಲ ಅಂತ ಅಂದರೆ ಯಾವುದೇ ಥರದ ಒಂದು ಬಿಸ್ನೆಸ್ಮನ್ಗಳಾಗಿದ್ರೂ ಕೂಡ ನಾವು ಮನೆಯಿಂದಲೇ ವರ್ಕ್ ಫ್ರಮ್ ಹೋಮನ್ನು ಮಾಡ್ಬೋದು. ನಿಮ್ಮ ಅಂಗಡಿಯಲ್ಲಿ ನೀವು ಸ್ಯಾರಿ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದೀರಾ, ಅಥವಾ ನೀವು ಸ್ಯಾರಿ ಬಿಸ್ನೆಸ್ಸನ್ನು ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ, ಆದರೆ ಅದಕ್ಕೆ ಕಸ್ಟಮರ್ಸ್ ಬರ್ತಾ ಇಲ್ವಾ? ಹಾಗಿದ್ರೆ ನಾ ಹೇಳಿ ಇವತ್ತೊಂದು ಈ ಟ್ರಿಕ್ಕಿಂದ ನಿಮ್ಮ ಅಂಗಡಿಗೆ ಕೂಡ ಕಸ್ಟಮರ್ಸ್ಗಳು ಬರ್ತಾರೆ, ಹಾಗೆಯೇ ನಿಮ್ಮ ಪ್ರಾಡಕ್ಟ್ ಕೂಡ ಸೇಲ್ ಆಗುತ್ತೆ. ಅದು ಹೇಗೆ? ಈ ಒಂದು ಪ್ಲ್ಯಾಟ್ಫಾರ್ಮ್ನಲ್ಲಿ, ಅದೇ ಮೀಶೋ ಅನ್ನೋ ಈ ಪ್ಲ್ಯಾಟ್ಫಾರ್ಮ್ನಲ್ಲಿ. ಹಾಗಿದ್ರೆ ನಮಗೆಲ್ಲರಿಗೂ ಗೊತ್ತು ಮೀಶೋ ಅನ್ನೋ ಈ ಪ್ಲ್ಯಾಟ್ಫಾರ್ಮ್ ಎಷ್ಟೊಂದು ಬೆಳೆದಿದೆ ಅಂತ. ಹಾಗಿದ್ರೆ ಇದ್ರ ಬಗ್ಗೆ, ಇದರಲ್ಲಿ ನಾವು ಮಾರ್ಜಿನ್ ಮೂಲಕ ಕೂಡ ಹಣವನ್ನು ಪಡಿಬೋದು. ಅದು ನಿಮಗೆ ಗೊತ್ತಿತ್ತಾ? ಅದು ನಿಮಗೆ ಗೊತ್ತಿದ್ರೆ ಪ್ಲೀಸ್ ನನಗೆ ಒಂದು ಕಮೆಂಟ್ ಮಾಡಿ ಹೇಳಿ. ಹಾಗೆಯೇ ಗೊತ್ತಿಲ್ಲ ಅಂತ ಅಂದರೆ ಈ ವಿಡಿಯೋದಲ್ಲಿ ನಾವಿಂದು ಮಾರ್ಜಿನ್ ಮೂಲಕ ನಾವು ಮೀಶೋದಲ್ಲಿ ಯಾವ ರೀತಿಯಾಗಿ ಮನೆಯಲ್ಲಿ ಕುತ್ಕೊಂಡು ಹಣವನ್ನು ಸಂಪಾದಿಸ್ಬೋದು, ಅದು ನಮ್ಮ ಪ್ರಾಡಕ್ಟ್ ಕೂಡ ಅಲ್ಲ, ನಮಗೆ ಡೆಲಿವರಿ ಚಾರ್ಜಸ್ ಕೂಡ ಇರುವುದಿಲ್ಲ. ಹಾಗಿದ್ರೆ ಯಾವ ರೀತಿಯಾಗಿ ನಾವು ಪ್ರಾಡಕ್ಟನ್ನು ಸೇಲ್ ಮಾಡಿ ಅದರಿಂದ ಮಾರ್ಜಿನನ್ನು ಪಡೆಯೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ರೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲವೂ ಕೂಡ ಅರ್ಥ ಆಗುತ್ತೆ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಪೂಜಾ. ಹಾಗಿದ್ರೆ ನಾವು ನಿನ್ನೆ ಮೀಶೋ ಕ್ರಿಯೇಟರ್ ಕ್ಲಬ್ ಬಗ್ಗೆ ತಿಳ್ಕೊಂಡ್ವಿ. ಇವತ್ತು ನಾನು ನಿಮಗೆ ಮಾರ್ಜಿನ್ ಮೂಲಕ ಯಾವ ರೀತಿಯಾಗಿ ನಾವು ಮೀಶೋದಲ್ಲಿನೇ ರೀಸೆಲ್ಲಿಂಗ್ ಬಿಸ್ನೆಸ್ ಅನ್ನ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಇದನ್ನ ನಾವು ವಾಟ್ಸಪ್ ರೀಸೆಲ್ಲಿಂಗ್ ಆನ್ಲೈನ್ ಬಿಸ್ನೆಸ್ ಅಂತ ಕೂಡ ಹೇಳ್ತೀವಿ. ಹಾಗಿದ್ರೆ ಆನ್ಲೈನ್ ವಾಟ್ಸಪ್ ಬಿಸ್ನೆಸ್ ಅಂತ ಅಂದರೆ ಏನು, ಯಾವ ರೀತಿಯಾಗಿ ಇದನ್ನ ಸ್ಟಾರ್ಟ್ ಮಾಡ್ಬೋದು ಅಂತ ನೋಡಿದ್ರೆ ನಾವು ಮೊದಲು ಮೀಶೋ ಅಂದರೆ ಏನು ಅಂತ ತಿಳ್ಕೊಳ್ಬೇಕು. ಮೀಶೋ ಅನ್ನೋದು ಇದೊಂದು ಆಫಿಷಿಯಲ್ ವೆಬ್ಸೈಟ್ ಆಗಿದೆ. ಇಲ್ಲಿ ನಮಗೆ ಕಡಿಮೆ ಬೆಲೆಗೆ ಬಟ್ಟೆಗಳಾಗಲಿ, ಕುರ್ತಿಗಳಾಗಲಿ, ಅಥವಾ ನಮಗೆ ಬೇಕಾಗಿರುವಂತಹ ಡೈಲಿ ಯೂಸಸ್ ಪ್ರಾಡಕ್ಟ್ಗಳು ಕೂಡ ಸಿಗುತ್ತೆ. ಇದೆಲ್ಲರಿಗೂ ಗೊತ್ತು. ಹಾಗೆಯೇ ನಾವು ಮೀಶೋದಲ್ಲಿ ಆನ್ಲೈನ್ ಪ್ರಾಡಕ್ಟ್ಗಳನ್ನ ಪರ್ಚೇಸ್ ಮಾಡ್ಕೊಳ್ತೀವಿ, ಅದು ನಮ್ಮ ಸ್ವಂತವಾಗಿ. ಹಾಗಿದ್ರೆ ನನಗೆ ಏನಾದರೂ ಪ್ರಾಫಿಟ್ ಇದೆನಾ? ಹೌದು ಫ್ರೆಂಡ್ಸ್, ಪ್ರಾಫಿಟ್ ಇದೆ. ಅದನ್ನು ನಾವು ರೀಸೆಲ್ಲಿಂಗ್ ಆಗಿ ಮಾಡಿದ್ರೆ ಅದರಿಂದ ನಮಗೆ ಪ್ರಾಫಿಟ್ ಸಿಗುತ್ತೆ. ಅದು ಹೇಗೆ ಸಿಗುತ್ತೆ? ಹಾಗಿದ್ರೆ ನೀವು ವಾಟ್ಸಪ್ ರೀಸೆಲ್ಲಿಂಗ್ ಬಿಸ್ನೆಸ್ ಸ್ಟಾರ್ಟ್ ಮಾಡುವ ಮೊದಲು ನಿಮ್ಮ ಹತ್ರ ಒಂದು ಮೀಶೋ ಅಕೌಂಟ್ ಇರಬೇಕು. ಜನರ ಹತ್ರ ಫ್ಲಿಪ್ಕಾರ್ಟ್ ಇರುತ್ತೆ, ಅಮೆಝಾನ್ ಇರುತ್ತೆ, ಹಾಗೆಯೇ ಅಜಿಯೋ ಇರುತ್ತೆ, ಪರ್ಪಲ್ ಇರುತ್ತೆ. ಆದರೆ ತುಂಬ ಜನ ಮೀಶೋ ಆ್ಯಪನ್ನು ಉಪಯೋಗ ಮಾಡಲ್ಲ. ಆದರೆ ಮೀಶೋ ಆ್ಯಪಿಂದ ನಮಗೆ ಇಷ್ಟೊಂದು ಬೆನಿಫಿಟ್ ಇದೆ ಅಂತ ಅಂದರೆ ನಾವು ಡೆಫಿನೆಟ್ ಆಗಿ ಮೀಶೋ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳೇಬೇಕು. ಸೊ ನಿಮ್ಗೆಲ್ಲರಿಗೂ ಇನ್ಸ್ಟಾಲ್ ಮಾಡ್ಕೊಳ್ಳುವಂಥ ಸ್ಟೆಪ್ ಬೈ ಸ್ಟೆಪ್ ಗೊತ್ತಿದೆ ಅಂತ ಅನ್ಕೊಳ್ತೀನಿ. ಅಂದರೆ ನಾನು ನಿಮಗೆ ಇವತ್ತು ವಾಟ್ಸಪ್ ಮೂಲಕ ನಾವು ರೀಸೆಲ್ಲಿಂಗ್ ಬಿಸ್ನೆಸ್ಸನ್ನು ಯಾವ ರೀತಿಯಾಗಿ ಮಾಡ್ಬೋದು, ಅದು ಯಾವ ರೀತಿಯಾಗಿ ನಾವು ಪ್ರಾಡಕ್ಟ್ಗಳನ್ನು ಕ್ಯಾಟಗರಿಯಾಗಿ ಡಿವೈಡ್ ಮಾಡ್ಕೊಳ್ಬೇಕು, ಹಾಗೆಯೇ ಯಾವ ಪ್ರಾಡಕ್ಟನ್ನು ನಾವು ನಮ್ಮ ರೀಸೆಲ್ಲಿಂಗ್ ಬಿಸ್ನೆಸ್ನಲ್ಲಿ ಸೇಲ್ ಮಾಡಿದ್ರೆ ನಮಗೆ ಎಷ್ಟು ಮಾರ್ಜಿನ್ ಸಿಗುತ್ತೆ, ಇದನ್ನೆಲ್ಲ ಕೂಡ ನಾನು ಒಂದು ಸ್ಕ್ರೀನ್ ರೆಕಾರ್ಡರ್ ಮೂಲಕ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಪ್ಲೀಸ್ ಫ್ರೆಂಡ್ಸ್, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆಯೇ ಯಾರೆಲ್ಲ ಈ ಚಾನಲ್ಗೆ ಹೊಸಬ್ರಿದ್ದೀರಾ, ಸೊ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡುವುದಕ್ಕೆ ಮರಿಬೇಡಿ. ಯಾಕಂದ್ರೆ ನಾ ಮಾಡುವಂಥ ಪ್ರತಿಯೊಂದು ವಿಡಿಯೋನ ಫಸ್ಟ್ ನೋಟಿಫಿಕೇಶನ್ ಅದು ನಿಮಗೆ ಬಂದು ತಲುಪುತ್ತೆ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಹಾಗಿದ್ರೆ ನೀವು ಇವಾಗ ವಾಟ್ಸಪ್ ರೀಸೆಲ್ಲಿಂಗ್ ಬಿಸ್ನೆಸ್ ಏನೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಆದರೆ ಒಂದು ನೆನಪಿಡಿ, ಮೀಶೋ ಅನ್ನೋ ಈ ಒಂದು ಪ್ಲ್ಯಾಟ್ಫಾರ್ಮ್ನಲ್ಲಿ ನಿಮಗೆ ತುಂಬ ತರಹದ ಪ್ರಾಡಕ್ಟ್ಗಳು ಸಿಗುತ್ತೆ. ಹಾಗಿದ್ರೆ ಅದರಲ್ಲಿ ನೀವು ಸೆಲೆಕ್ಟ್ ಮಾಡಬೇಕು, ನಾನು ಯಾವ ಒಂದು ಪ್ರಾಡಕ್ಟನ್ನು ರೀಸೇಲ್ ಮಾಡಿದ್ರೆ ನನಗೆ ಹೆಚ್ಚು ಮಾರ್ಜಿನ್ ಸಿಗ್ಬೋದು ಅಂತ. ಸೊ ಅದನ್ನು ನೀವೇ ಕನ್ಸಿಡರ್ ಮಾಡಬೇಕಾಗತ್ತೆ. ಹಾಗಿದ್ರೆ ಹೇಗೆ ಮಾಡ್ಬೋದು ನೋಡಿ ಫ್ರೆಂಡ್ಸ್. ಇವಾಗ ಮೀಶೋ ಅನ್ನೋ ಈ ಒಂದು ಆ್ಯಪ್ನಲ್ಲಿ ಕುರ್ತೀಸ್ ಆಗಿರ್ಬೋದು, ಸ್ಯಾರೀಸ್ ಆಗಿರ್ಬೋದು, ಹಾಗೆಯೇ ಫುಟ್ವೇರ್ ಆಗಿರ್ಬೋದು, ಡೆಕೋರೇಟಿವ್ ಐಟಮ್ಸ್ಗಳಾಗಿರ್ಬೋದು, ಫರ್ನಿಚರ್ ಐಟಮ್ಗಳಾಗಿರ್ಬೋದು, ಇಲ್ಲ ಅಂತಂದರೆ ಮಕ್ಕಳಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಆಟಿಕೆ ಸಾಮಾನುಗಳು ಕೂಡ ನಮಗೆ ಪ್ರಾಡಕ್ಟ್ಗಳು ಮೀಶೋದಲ್ಲಿ ಸಿಗುತ್ತೆ. ಹಾಗಿದ್ರೆ ನಾವು ಯಾವ ಒಂದು ಪ್ರಾಡಕ್ಟನ್ನು ರೀಸೆಲ್ಲಿಂಗನ್ನು ಮಾಡಿದ್ರೆ ನಮಗೆ ಹೆಚ್ಚು ಮಾರ್ಜಿನ್ ಸಿಗುತ್ತೆ ನೋಡಿ. ಇವಾಗ ಮಹಿಳೆಯರಾಗಿದ್ದರೆ ನಮಗೆ
ಸ್ಯಾರಿ, ಕುರ್ತೀಸ್ ಹಾಗೆಯೇ ಹೋಮ್ ಡೆಕೋರೇಟಿವ್ ಐಟಮ್ ತುಂಬಾನೇ ಇಷ್ಟ ಆಗುತ್ತೆ. ಹಾಗಾಗಿ ನಾವು ಏನು ಮಾಡಬೇಕು, ಒಂದು ನಿಶನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ನೋಡಿ, ಯಾವುದೇ ಒಂದು ಪ್ಲಾಟ್ಫಾರ್ಮ್ನಲ್ಲಿ ನೀವು ಜಾಬ್ ಮಾಡಬೇಕಂತ ಅಂದರೆ ಅಥವಾ ಬಿಸ್ನೆಸ್ ಮಾಡಬೇಕಂತ ಅಂದ್ರೂ ಕೂಡ ನೀವು ಒಂದು ನಿಶನ್ನು ಇಟ್ಕೊಳ್ಬೇಕಾಗತ್ತೆ. ಸೊ ಹಾಗಾಗಿ ನಾನು ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಆಗಿ ಹೇಳ್ತಾ ಇದ್ದೀನಿ, ಸ್ಯಾರೀಸ್ ಹಾಗೆಯೇ ಕುರ್ತೀಸ್ಗಳನ್ನ ನಿಮ್ಮ ನಿಶ್ಗಳನ್ನಾಗಿ ಇಟ್ಕೊಂಡು ನೀವು ವಾಟ್ಸಪ್ನಲ್ಲಿ ರೀಸೆಲ್ಲಿಂಗ್ ಬಿಸ್ನೆಸ್ ಅನ್ನ ಮಾಡ್ಬೋದು. ನಿಮ್ಮ ಪ್ರಾಡಕ್ಟ್ ಕೂಡ ಇರೋದಿಲ್ಲ, ಅದು ಮೀಶೋ ಪ್ರಾಡಕ್ಟ್ ಇರುತ್ತೆ. ಸೊ ಅದರಲ್ಲಿ ನೀವು ಸ್ಯಾರೀಸ್ ಆಗಲಿ ಕುರ್ತೀಸ್ ಆಗಲಿ ಅದರ ಒಂದು ಸ್ಕ್ರೀನ್ ಶಾಟ್ ಅನ್ನು ತೆಗೆದುಕೊಂಡು ಅದರ ಒಂದು ಚೆನ್ನಾಗಿ ಬೆಲೆಯನ್ನೆಲ್ಲ ನೀವು ತಿಳ್ಕೊಂಡು ಅದರ ಒಂದು ರಿವ್ಯೂ ಅನ್ನು ನೀವು ನಿಮ್ಮ ಇನ್ಸ್ಟಾಗ್ರಾಮ್ ಆಗಲಿ ಅಥವಾ ನಿಮ್ಮ ವಾಟ್ಸಪ್ನಲ್ಲಿ ಆಗಲಿ ನೀವು ಅದರಲ್ಲಿ ರೀಸೆಲ್ಲಿಂಗ್ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡ್ಬೋದು. ಸೊ ರೀಸೆಲ್ಲಿಂಗ್ ಬಿಸ್ನೆಸ್ ಅಂದರೆ ಸಿಂಪಲ್ ಆಗಿ ಯಾವುದೇ ಒಂದು ಮೀಶೋವಿನ ಪ್ರಾಡಕ್ಟನ್ನು ತೆಗೆದುಕೊಂಡು ನಿಮ್ಮ ವಾಟ್ಸಪ್ ಸ್ಟೇಟಸ್ಗೆ ದಿನನಿತ್ಯ ಹಾಕಿ ಅದರಿಂದ ಪಡೆಯುವಂಥ ಆದಾಯ ಅಥವಾ ಅದರಿಂದ ಪಡೆಯುವಂಥ ಮಾರ್ಜಿನನ್ನು ನಾವು ವಾಟ್ಸಪ್ ರೀಸೆಲ್ಲಿಂಗ್ ಆನ್ಲೈನ್ ಬಿಸ್ನೆಸ್ ಅಂತ ಹೇಳ್ತೀವಿ. ಸೊ ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ ಆಗಿ ಸೊ ಒಂದು ನಿಶ್ ಅನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು, ಫಾರ್ ಎಕ್ಸಾಂಪಲ್ ಸ್ಯಾರಿ ಆಗಲಿ ಕುರ್ತಿ ಆಗಲಿ ಇವಾಗ ನಿಶ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ. ಸೊ ಅದರ ಒಂದು ರಿವ್ಯೂ ಅನ್ನ ನೀವು ಹಾನೆಸ್ಟ್ ಆಗಿ ನಿಮ್ಮ ವಾಟ್ಸಪ್ ಸ್ಟೇಟಸ್ನಲ್ಲಿ ಆಗಲಿ ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ ಆಗಲಿ ನೀವು ಸೆಂಡ್ ಮಾಡಬೇಕು. ಹೌದು ಫ್ರೆಂಡ್ಸ್, ಮೀಶೋದಲ್ಲಿ ಸಿಗುವಂತಹ ವಸ್ತುಗಳನ್ನ ಮೀಶೋದಲ್ಲಿ ಸಿಗುವಂತಹ ಒಂದು ಸ್ಯಾರಿ ಆಗಲಿ ಅಥವಾ ಕುರ್ತಿ ಆಗಲಿ ಅದು ನಿಮಗೆ ಇಷ್ಟ ಆಗಿದೆ ಅಂತ ಅಂದರೆ ಪ್ರಾಡಕ್ಟಿನ ಒಂದು ಸ್ಕ್ರೀನ್ ಶಾಟ್ ಅನ್ನು ತೆಗೆದುಕೊಂಡು ಅದರ ಕೆಳಗೆ ಅದರ ಬೆಲೆಯನ್ನು ತೆಗೆದುಕೊಳ್ಬೇಡಿ. ಸೊ ಸ್ಕ್ರೀನ್ ಶಾಟ್ ಮಾತ್ರ ತೆಗೆದುಕೊಂಡು ಅದನ್ನು ನಿಮ್ಮ ಒಂದು ವಾಟ್ಸಪ್ ಸ್ಟೇಟಸ್ಗೆ ದಿನನಿತ್ಯ ಸ್ಟೇಟಸನ್ನು ಹಾಕ್ತಾ ಇರಿ. ಸೊ ಕನ್ಸಿಸ್ಟೆನ್ಸಿ ಆಗಿ ನೀವು ಸ್ಟೇಟಸ್ ಹಾಕ್ತಾನೆ ಇದ್ದರೆ ಯಾರಿಗೋ ಒಬ್ಬರಿಗೆ ಇಷ್ಟ ಆಗುತ್ತೆ, ಅವ್ರು ನಿಮ್ಗೆ ಕೇಳ್ತಾರೆ ನನಗೆ ಇದು ಡ್ರೆಸ್ ತುಂಬಾ ಇಷ್ಟ ಆಗಿದೆ, ನನಗೂ ಕೂಡ ಇದು ಬೇಕು, ಎಲ್ಲಿಂದ ತೆಗೆದುಕೊಂಡೆ ಅಂತ ಕೇಳ್ತಾರೆ. ಆವಾಗ ನೀವು ಹೌದಾ ಹಾಗಿದ್ರೆ ನಿನ್ನ ಅಡ್ರೆಸ್ ನನಗೆ ಕೊಡು, ನಾನು ನಿನಗೆ ಅದನ್ನು ಡೆಲಿವರ್ ಮಾಡಿಸ್ತೀನಿ ಅಂತ ಹೇಳಬೇಕು ಫ್ರೆಂಡ್ಸ್. ಅದಾದ ನಂತರ ಅವರು ನಿಮಗೆ ಅವರ ಅಡ್ರೆಸ್ ಎಲ್ಲ ಕೊಟ್ಟಾದ್ಮೇಲೆ ನೀವು ಅದನ್ನು ರೀಸೆಲ್ಲಿಂಗ್ ಬಿಸ್ನೆಸ್ಸನ್ನು ಮಾಡ್ಬೋದು. ಸೊ ನೋಡಿದ್ರಲ್ವಾ, ಸಿಂಪಲ್ ಆಗಿ ಯಾರ್ದೋ ಪ್ರಾಡಕ್ಟ್ ಆದರೆ ನಾವು ರೀಸೆಲ್ಲಿಂಗ್ ಅನ್ನ ಮಾಡ್ಬೋದು, ಅದು ನಮ್ಮ ವಾಟ್ಸಪ್ ಸ್ಟೇಟಸ್ನಲ್ಲಿ. ಹಾಗಿದ್ರೆ ವಾಟ್ಸಪ್ ಸ್ಟೇಟಸ್ನಲ್ಲಿ ನಾವು ಯಾವ ರೀತಿಯಾಗಿ ರೀಸೆಲ್ಲಿಂಗ್ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೋದು, ಅದರ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿಯನ್ನು ನಾನು ನಿಮಗೆ ಇವಾಗ ಸ್ಕ್ರೀನ್ ರೆಕಾರ್ಡ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಪ್ಲೀಸ್ ಫ್ರೆಂಡ್ಸ್, ಎಲ್ಲರೂ ಕೂಡ ಸ್ಕಿಪ್ ಮಾಡದೆ ನೋಡ್ತಾ ಇರಿ, ನಿಮಗೆ ಅರ್ಥ ಆಗುತ್ತೆ ಮಾರ್ಜಿನ್ ಮೂಲಕ ಆದಾಯ ಅಂತ ಅಂದರೆ ಏನು, ಹಾಗೆಯೇ ರೀಸೆಲ್ಲಿಂಗ್ ಬಿಸ್ನೆಸ್ ಅಂತ ಅಂದರೆ ಏನು ಅಂತ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ನನ್ನ ಸ್ಕ್ರೀನ್ ರೆಕಾರ್ಡನ್ನು ಆನ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನಾನಿವಾಗ ನನ್ನ ಸ್ಕ್ರೀನ್ ರೆಕಾರ್ಡರನ್ನು ಆನ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನಾವು ಮಾರ್ಜಿನ್ ಮೂಲಕ ಯಾವ ರೀತಿಯಾಗಿ ಅರ್ನಿಂಗನ್ನು ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ನೋಡಿ, ಮೀಶೋ ಆ್ಯಪ್ನ ಓಪನ್ ಮಾಡಿಬಿಟ್ಟು ಇದು ನಿಮ್ಮ ಪ್ರೊಫೈಲ್ ಆಗಿರುತ್ತೆ ಮೀಶೋದು. ಸರಿ, ನಾನಿವಾಗ ಈ ಒಂದು ಮಂಗಳಸೂತ್ರ ಇಲ್ಲಿ ನಿಮಗೆ ಕಾಣ್ತಾ ಇದೆ ಅನ್ಕೋತೀನಿ, ಬ್ಯೂಟಿಫುಲ್ ಮಂಗಳಸೂತ್ರ ಇದೆ ಅಲ್ವಾ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಇವಾಗ ನೋಡಿ, ಇದ್ರ ಪ್ರೈಸ್ ಬಂದುಬಿಟ್ಟು 128 ರೂಪೀಸ್ ಇದೆ, ಸರಿನಾ. ಸೊ 128 ರೂಪೀಸ್ ಇದೆ. ನಾನು ಇದರಲ್ಲಿ ಇವಾಗ ಮಾರ್ಜಿನ್ ಹಾಕಿ ಹಣವನ್ನು ಪಡಿಬೇಕು ಅಂತ ಅಂದರೆ ಇದರ ಒಂದು ಸ್ಕ್ರೀನ್ಶಾಟನ್ನು ನಾನು ಆಲ್ರೆಡಿ ನನ್ನ ವಾಟ್ಸಪ್ ಸ್ಟೇಟಸ್ಗೆ ಹಾಕಿದ್ದೀನಿ. ಈ ಒಂದು ಮಂಗಳಸೂತ್ರಿನ ಒಂದು ಸ್ಕ್ರೀನ್ಶಾಟನ್ನು ನನ್ನ ಒಂದು ವಾಟ್ಸಪ್ ಸ್ಟೇಟಸ್ಗೆ ಹಾಕಿದ್ದೆ. ಯಾರಿಗೋ ಒಬ್ಬರಿಗೆ ಇಷ್ಟ ಆಗಿದೆ, ಅವ್ರು ಕೇಳಿದ್ದಾರೆ. ಹಾಗಾಗಿ ನಾನಿವಾಗ ಈ ಒಂದು ನನ್ನ ಪ್ರೊಫೈಲ್ನಲ್ಲಿ ಬಂದು ಆ ಮಂಗಳಸೂತ್ರವನ್ನು ಸೆಲೆಕ್ಟ್ ಮಾಡಿ ಅದರ ಪ್ರೈಸ್ ಇದೆ 128. ಸೊ ನಾನು ಇಲ್ಲಿ ಬೈ ನೌ ಅಂತ ಕೊಡ್ತೀನಿ. ಸೊ ಇದು ನನ್ನ ಅಡ್ರೆಸ್ ಆಗಿದೆ. ಇವಾಗ ಅವ್ರ ಅಡ್ರೆಸ್ಸನ್ನು ನಾನು ಹಾಕಬೇಕು, ಯಾಕಂತಂದರೆ ಅವ್ರಿಗೆ ಆ ಒಂದು ಪ್ರಾಡಕ್ಟ್ ಹೋಗಿ ಡೆಲಿವರ್ ಆಗಬೇಕು. ಹಾಗಾಗಿ ಇಲ್ಲಿ ಚೇಂಜ್ ಅಡ್ರೆಸ್ ಅಂತ ಇರುತ್ತೆ. ತುಂಬ ಜನರಿಗೆ ಕನ್ಫ್ಯೂಷನ್ ಇರುತ್ತೆ ಎಲ್ಲಿ ನಾವು ಅಡ್ರೆಸ್ಸನ್ನು ಚೇಂಜ್ ಮಾಡಬೇಕಂತ ಹೇಳಿ. ನೋಡಿ, ಚೇಂಜ್ ಅಂತ ಇರುತ್ತಲ್ವ, ಅಲ್ಲಿ ಆ್ಯಡ್ ನ್ಯೂ ನೀವು ಯಾವ ಒಂದು ಕಸ್ಟಮರ್ಗೆ ಡೆಲಿವರ್ ಮಾಡ್ತಾ ಇದ್ದರೆ ಅವ್ರ ಅಡ್ರೆಸ್ಸನ್ನು ಇಲ್ಲಿ ಆ್ಯಡ್ ನ್ಯೂ ಮೇಲೆ ಹಾಕಿ ಇಲ್ಲಿ ಅಡ್ರೆಸ್ಸನ್ನು ಫಿಲ್ ಮಾಡಿ ಇಲ್ಲಿ ನೆಕ್ಸ್ಟ್ ಮೇಲೆ ಕೊಟ್ಟರೆ ಅವ್ರ ಅಡ್ರೆಸ್ ಇಲ್ಲಿ ಸೇವ್ ಆಗಿರುತ್ತೆ. ಸೊ ನಾನು ಆಲ್ರೆಡಿ ನನ್ನ ಕಸ್ಟಮರ್ ಅಡ್ರೆಸ್ಸನ್ನು ಇಲ್ಲಿ ಸೇವ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ನೋಡಿ, ನನ್ನ ಕಸ್ಟಮರ್ ಅಡ್ರೆಸ್ ಇದು. ಸೊ ನಾನು ಇವ್ರಿಗೆ ಇಲ್ಲಿ ಪ್ರಾಡಕ್ಟನ್ನು ಇವಾಗ ಡೆಲಿವರ್ ಮಾಡಬೇಕು. ಸೊ 128 ರೂಪೀಸ್ ಇರ್ತಿದ್ದು ಇವಾಗ ಇಲ್ಲಿ 131 ರೂಪೀಸ್ ಆಗಿದೆ, ಸರಿನಾ, ಅವ್ರ ಅಡ್ರೆಸ್ಗೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಕೊಟ್ಟೆ, 131 ಇದೆ ಪ್ರೈಸ್. ಸೊ ನಾನು ಇಲ್ಲಿ ಇವಾಗ ಮಾರ್ಜಿನನ್ನು ಹಾಕ್ಕೊಳ್ತೀನಿ. 131ಗೆ ಅವ್ರಿಗೆ ಡೆಲಿವರ್ ಮಾಡಿಸಿದ್ರೆ ನನಗೆ ಏನು ಕೂಡ ಮಾರ್ಜಿನ್ ಪ್ರಾಫಿಟ್ ಸಿಗೋದಿಲ್ಲ. ಹಾಗಾಗಿ ನಾನು ಇದಕ್ಕೆ ಇವಾಗ ಮಾರ್ಜಿನನ್ನು ಇಟ್ಕೊಳ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು, ಇಲ್ಲಿ ರೀಸೆಲ್ಲಿಂಗ್ ದ ಆರ್ಡರ್ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ
ಕ್ಲಿಕ್ ಆನ್ ಎಸ್ ಟು ಆ್ಯಡ್ ಮಾರ್ಜಿನ್ ಅಂತ ಅಂದರೆ ಇವಾಗ ನಾವು ನಮಗೋಸ್ಕರ ಪ್ರಾಡಕ್ಟನ್ನು ಪರ್ಚೇಸ್ ಮಾಡ್ತಾ ಇರ್ತೀವಲ್ವಾ, ಸೊ ಹಾಗಾಗಿ ಇದು ನೋ ಅಂತಲೇ ಇರುತ್ತೆ. ಯಾವಾಗ ನೀವು ಬೇರೆಯವ್ರಿಗೆ ರೀಸೆಲ್ಲಿಂಗ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಮೀಶೋ ಪ್ರಾಡಕ್ಟನ್ನು ಬೇರೆಯವರಿಗೆ ರೀಸೆಲ್ಲಿಂಗ್ ಮಾಡ್ತಾ ಇದ್ದೀರಾ ನಿಮ್ಮ ವಾಟ್ಸಪ್ ಸ್ಟೇಟಸ್ನಲ್ಲಿ ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ, ಆವಾಗ ನೀವು ಎಸ್ ಅಂತ ಮಾಡ್ಕೊಳ್ಬೇಕು. ಸೊ ನಾನು ಎಸ್ ಅಂತ ಮಾಡಿಕೊಂಡೆ. ಇವಾಗ ಅದು ನನಗೆ ಕೇಳ್ತಾ ಇದೆ, ಆರ್ಡರ್ ಟೋಟಲ್ ಅಂತೂ 131 ರೂಪೀಸ್ ಇದೆ, ಹಾಗಿದ್ರೆ ನಿನಗೆ ಮಾರ್ಜಿನ್ ಎಷ್ಟು ಬೇಕು ಅಂತ ಕೇಳ್ತಾ ಇದೆ ನನಗೆ. ಸೊ ನಾನು ಇಲ್ಲಿ ಮಾರ್ಜಿನನ್ನು ಹಾಕಬೇಕು ಇವಾಗ. ಸೊ ನಾನು ಇದಕ್ಕೆ ಮಾರ್ಜಿನನ್ನು ಹಾಕ್ತೀನಿ, 200 ಹಾಕ್ತೀನಿ. ಇಲ್ಲಿ ಕಂಟಿನ್ಯೂ ಮೇಲೆ ಕೊಟ್ಟೆ. ನೋಡಿ 200 ನನಗೆ ಮಾರ್ಜಿನ್ ಅಂತ ಅಂದರೆ ನನಗೆ 69 ರೂಪೀಸ್ ನನಗೆ ಮಾರ್ಜಿನ್ ಬಂತು. ಗೊತ್ತಾಯ್ತಾ? 131 ಪ್ರೈಸ್ದು ನಾನು ಮಾರ್ಜಿನನ್ನು 200 ರೂಪೀಸನ್ನು ಹಾಕಿದ್ದೀನಿ. ಸೊ ನನಗೆ 69 ರೂಪೀಸ್ ಬಂದಿದೆ ಅಂತ ಅಂದರೆ ಇವಾಗ ಅವರು ಪೇ ಮಾಡಬೇಕಾಗಿರೋಂಥ ಅಮೌಂಟ್ ಎಷ್ಟು? 131. ಆದರೆ ನನಗೆ 69 ರೂಪೀಸ್ ನನಗೆ ಮಾರ್ಜಿನ್ ಇವಾಗ ಸಿಕ್ಕಿದೆ. ಇದರಲ್ಲಿ 131 ರೂಪೀಸ್ನಲ್ಲಿನೇ ನನಗೆ ಮಾರ್ಜಿನ್ 69 ರೂಪೀಸ್ ಸಿಕ್ಕಿದೆ. ಸೊ ಈ ರೀತಿಯಾಗಿ ನನಗೆ 50 ರೂಪೀಸ್ ಎಕ್ಸ್ಟ್ರಾ ಸಿಕ್ಕಿದೆ ಅಂತ ಹೇಳ್ಬೋದು. ಸೊ ನಾವು ಸ್ಟಾರ್ಟಿಂಗ್ನಲ್ಲಿ ಮಾರ್ಜಿನ್ ಮೂಲಕ ಅರ್ನಿಂಗ್ ಪಡಿಬೇಕು ಅಂತ ಅಂದರೆ ಸ್ಮಾಲ್ ಅಮೌಂಟಿಂದನೇ ಮಾರ್ಜಿನನ್ನು ಇಟ್ಕೊಳ್ಳಿ ಅಂತ ಅಂದರೆ ಫಾರ್ ಎಕ್ಸಾಂಪಲ್ 20, 50. ನಿಮ್ಮ ಒಂದು ಕಸ್ಟಮರ್ ಸಂಖ್ಯೆ ಜಾಸ್ತಿ ಆದಾಗ ನೀವು 200, 300 ಇಷ್ಟು ಮಾರ್ಜಿನನ್ನು ಇಟ್ಕೊಳ್ಬೋದು. ಆದರೆ ಸ್ಟಾರ್ಟಿಂಗ್ನಲ್ಲಿ ನೀವು ಮಾರ್ಜಿನನ್ನು 50 ರೂಪೀಸ್ನೇ ಇಟ್ಕೊಳ್ಳೋದು ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಗೊತ್ತಾಯ್ತಾ ಯಾವ ರೀತಿಯಾಗಿ ನಾವು ರೀಸೆಲ್ಲಿಂಗ್ ಆರ್ಡ್ರನ್ನು ಮಾಡ್ಬೋದು ಅಂತ ಹೇಳಿ? ಸೊ ಸಿಂಪಲ್ ಆಗಿದೆ. ರೀಸೆಲ್ಲಿಂಗ್ ಆರ್ಡ್ರ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿಂದ ಫೈನಲ್ ಪ್ರೈಸ್ ಎಷ್ಟು 131 ಇತ್ತು ಆ ಪ್ರೈಸ್ದು. ಸೊ ನಾನು ಮಾರ್ಜಿನನ್ನು 200 ಹಾಕಿದೆ, ನನಗೆ 69 ರೂಪೀಸ್ ಮಾರ್ಜಿನ್ ಪ್ರಾಫಿಟ್ ಸಿಕ್ಕಿದೆ. ಇಷ್ಟು ಮಾಡಿ ನೀವು ಯಾವೊಂದು ಕಸ್ಟಮರ್ಗೆ ಡೆಲಿವರ್ ಮಾಡಬೇಕು ಅಂದ್ಕೊಳ್ತಿದ್ದೀರಾ, ಸೊ ಅವರು ಒಂದು ಅಡ್ರೆಸ್ಗೆ ಆ ಒಂದು ಪ್ರಾಡಕ್ಟ್ ಹೋಗಿ ಡೆಲಿವರ್ ಆಗುತ್ತೆ. ಅವರು ಅಲ್ಲಿ 131 ರೂಪೀಸ್ ಪೇಯನ್ನು ಮಾಡ್ತಾರೆ. ಆದರೆ ಅದರಿಂದ ನಿಮಗೆ 69 ರೂಪೀಸ್ ಬರುತ್ತೆ. ಯಾವಾಗ ಆ ಪ್ರಾಡಕ್ಟ್ ಅವರು ಇಟ್ಕೊಂಡ್ರೆ ಮಾತ್ರ ನಿಮಗೆ ಮಾರ್ಜಿನ್ ಪ್ರಾಫಿಟ್ ಏನಿದೆ ಅದು 69 ಅದು ನಿಮಗೆ ಸಿಗತ್ತೆ. ಅವರು ಒಂದು ವೇಳೆ ಆ ಪ್ರಾಡಕ್ಟನ್ನು ರಿಟರ್ನ್ ಮಾಡಿದ್ರೆ ನಿಮಗೆ ಯಾವುದೇ ರೀತಿಯ ಮಾರ್ಜಿನ್ ಪ್ರಾಫಿಟ್ ಸಿಗೋದಿಲ್ಲ. ಸೇಮ್ ನಾವು ಅಫಿಲೇಟ್ನಲ್ಲಿನೂ ಕೂಡ ಇದೇ ಒಂದು ಪ್ರೊಸೆಸ್ಸಲ್ಲಿ ವರ್ಕ್ ಆಗುತ್ತೆ. ಸೊ ನಿಮಗೆ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಅರ್ಥ ಆಗಿದೆ ಅಂತ ಅಂದರೆ ಸೊ ನಿಮಗೆ ಇದ್ರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ನನಗೆ ಪ್ಲೀಸ್ ಕಮೆಂಟ್ ಮಾಡಿ, ನಾನು ನಿಮಗೆ ಅದಕ್ಕೆ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ನಾವು ಆ ಒಂದು ಮೀಶೋ ಆ್ಯಪಿಂದ ಆರಾಮವಾಗಿ ಮನೆಯಲ್ಲೇ ಕುತ್ಕೊಂಡು ಮಾರ್ಜಿನನ್ನು ಪಡಿಬೋದು. ಹಾಗಿದ್ರೆ ನಿಮಗೆ ಆ ಎಲ್ಲ ಸ್ಟೆಪ್ಗಳು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಹಾಗಿದ್ರೆ ನಾವು ರೀಸೆಲ್ಲಿಂಗ್ ಬಿಸ್ನೆಸ್ ಏನೋ ಮಾಡ್ತೀವಿ, ಆದರೆ ಅದರಲ್ಲಿ ನಾವು ಸಕ್ಸಸ್ ಆಗ್ತೀವಾ ಅನ್ನೋ ಪ್ರಶ್ನೆ ತುಂಬ ಜನರಿಗಿರುತ್ತೆ. ಹೌದು ಫ್ರೆಂಡ್ಸ್, ನಾವು ಸಕ್ಸಸ್ ಆಗ್ತೀವಿ ಯಾವಾಗ ನಾವು ಟ್ರೆಂಡಿಂಗ್ ಇರುವಂಥ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿದರೆ. ನಾನು ನಿನ್ನೆ ವಿಡಿಯೋದಲ್ಲಿ ಕೂಡ ಅದನ್ನೇ ಹೇಳಿದ್ದೆ, ನಾವು ಒಂದು ಬಿಸ್ನೆಸ್ನಲ್ಲಿ ಸಕ್ಸಸ್ ಆಗಬೇಕು ಅಂತ ಅಂದರೆ ನಾವು ಹಾನೆಸ್ಟ್ ರಿವ್ಯೂ ಕೊಡಬೇಕು, ಹಾಗೆಯೇ ನಾವು ಟ್ರೆಂಡಿಂಗ್ ಆಗಿರುವಂಥ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಬೇಕು. ಹೌದು, ಇದೇ ರೀತಿಯಾಗಿ ಇಲ್ಲೂ ಕೂಡ ವಾಟ್ಸಪ್ ರೀಸೆಲ್ಲಿಂಗ್ ಬಿಸ್ನೆಸ್ನಲ್ಲಿಯೂ ಕೂಡ ನಾವು ಟ್ರೆಂಡಿಂಗ್ ಇರುವಂಥ ಪ್ರಾಡಕ್ಟನ್ನು ನಾವು ಪರ್ಚೇಸ್ ಮಾಡಬೇಕಾಗುತ್ತೆ. ಹಾಗಿದ್ರೆ ನೀವು ಟ್ರೆಂಡಿಂಗ್ ಇರೋ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿ ಅದರ ಒಂದು ರಿವ್ಯೂವನ್ನು ಇನ್ಸ್ಟಾಗ್ರಾಮ್ ಆಗಲಿ ವಾಟ್ಸಪ್ ಸ್ಟೇಟಸ್ನಲ್ಲಿ ಆಗಲಿ ನೀವು ಕೊಟ್ಟರೆ ಅಲ್ಲಿ ನಿಮ್ಮ ಒಂದು ಬ್ರ್ಯಾಂಡ್ ಬಿಲ್ಡ್ ಆಗುತ್ತೆ ಮತ್ತು ಜನ ನಿಮಗೆ ಕೇಳ್ತಾರೆ. ಆವಾಗ ನೀವು ಅವರ ಅಡ್ರೆಸ್ ಎಲ್ಲ ತೆಗೆದುಕೊಂಡು ಅವರಿಗೆ ನೀವು ರೀಸೆಲ್ಲಿಂಗನ್ನು ಆ ಪ್ರಾಡಕ್ಟನ್ನು ನೀವು ರೀಸೆಲ್ಲಿಂಗ್ ಮಾಡ್ಬೋದು. ಆದರೆ ರೀಸೆಲ್ಲಿಂಗ್ ಬಿಸ್ನೆಸ್ ಮಾಡುವಾಗ ನೀವು ಪ್ರಾಡಕ್ಟ್ ಅವ್ರಿಗೆ ಹೋಗಿ ತಲುಪುವವರೆಗೆ ನೀವು ಅವ್ರ ಜೊತೆ ಕನೆಕ್ಟ್ ಆಗಿ ಇರಬೇಕು. ಹೌದು ಫ್ರೆಂಡ್ಸ್, ಯಾವಾಗ ನೀವು ಅವರ ಒಂದು ಅಡ್ರೆಸ್ಸನ್ನು ಹಾಕಿ ನೀವು ಆರ್ಡ್ರನ್ನು ಮಾಡಿರ್ತೀರಾ, ಅದು ನಿಮಗೆ ಮೆಸೇಜ್ ಬುಕ್ ಆಗಿದೆ, ಶಿಫ್ಟ್ ಆಗಿದೆ, ಹಾಗೆಯೇ ಇವತ್ತು ಔಟ್ ಆಫ್ ಡೆಲಿವರಿ ಇದೆ ಅಂತ ಕೂಡ ನಿಮಗೆ ಮೆಸೇಜ್ ಬರ್ತಾ ಇರುತ್ತೆ. ಸೊ ನೀವು ಅದರ ಒಂದು ಅಪ್ಡೇಟ್ಸನ್ನು ಯಾವ ಕಸ್ಟಮರ್ಗೆ ನೀವು ರೀಸೆಲ್ಲಿಂಗ್ ಮಾಡ್ತಾ ಇದ್ದೀರಾ ಆ ಕಸ್ಟಮರ್ಗೆ ನೀವು ಅದರ ಒಂದು ಅಪ್ಡೇಟನ್ನು ಕೊಡ್ತಾನೆ ಇರಬೇಕು. ಅದಾದ ನಂತರ ಯಾವಾಗಲೂ ಕೂಡ ಯಾರೂ ಕೂಡ ರೀಸೆಲ್ಲಿಂಗ್ ಬಿಸ್ನೆಸ್ ಮಾಡಬೇಕು ಅಂತ ಅಂದರೆ ಹಣವನ್ನು ತೆಗೆದುಕೊಂಡೇ ಬಿಸ್ನೆಸ್ ಮಾಡಿ, ಇಲ್ಲ ಅಂತ ಅಂದರೆ ಕ್ಯಾಶ್ ಆನ್ ಡೆಲಿವರಿ ಮಾಡಿ. ಕ್ಯಾಶ್ ಆನ್ ಡೆಲಿವರಿ ಮಾಡಿದ್ರೆ ಏನಾಗುತ್ತೆ, ಆ ಹಣ ಅವರೇ ಕೊಡಬೇಕಾಗತ್ತೆ. ಒಂದು ವೇಳೆ ಅವ್ರು ಏನಾದರೂ ರಿಟರ್ನ್ ಮಾಡಿದ್ರೆ ಆ ರಿಟರ್ನ್ ಆಪ್ಷನ್ ಕೂಡ ನಿಮ್ಮ ಹತ್ರನೇ ಬರುತ್ತೆ, ಯಾಕಂದರೆ ನಿಮ್ಮಿಂದಾನೇ ಅದು ಪ್ರಾಡಕ್ಟ್ ಆರ್ಡರ್ ಆಗಿರುತ್ತೆ. ಹಾಗಾಗಿ ನೀವು ಅವ್ರ ಜೊತೆ ಕನೆಕ್ಟ್ ಆಗಿ ಒಂದು ವೇಳೆ ಅವರು ಆ ಪ್ರಾಡಕ್ಟನ್ನು ಇಟ್ಕೊಂಡ್ರೆ ಅದರ ಮಾರ್ಜಿನ್ ನಿಮಗೆ ಸಿಗುತ್ತೆ. ನಾ ಏನು ಹೇಳಿದೆ ಸ್ಕ್ರೀನ್ ರೆಕಾರ್ಡರ್ನಲ್ಲಿ ನಮ್ಮ ಮಾರ್ಜಿನ್ ಅಂತ ಹೇಳಿ, ಸೊ ಆ ಒಂದು
ಮಾರ್ಜಿನ್ ನಿಮಗೆ ಸಿಗತ್ತೆ. ಒಂದು ವೇಳೆ ಅವರು ಪ್ರಾಡಕ್ಟನ್ನು ರಿಟರ್ನ್ ಮಾಡಿದ್ರೆ ಆ ಮಾರ್ಜಿನ್ ನಿಮಗೆ ಸಿಗೋದಿಲ್ಲ. ಆದರೆ ನೀವು ಅದಕ್ಕೂ ಕೂಡ ಹಾನೆಸ್ಟ್ ಆಗಿನೇ ಅವ್ರ ಜೊತೆ ಇದ್ದು ಅವ್ರ ಜೊತೆ ಕನೆಕ್ಟ್ ಇದ್ದು ನೀವು ಆ ಪ್ರಾಡಕ್ಟನ್ನು ರಿಟರ್ನ್ ಮಾಡಬೇಕಾಗತ್ತೆ, ಅದು ನಿಮ್ಮ ಮೊಬೈಲ್ ಫೋನಿಂದ. ಆವಾಗ ನಿಮಗೆ ಯಾವುದೇ ರೀತಿಯ ಮಾರ್ಜಿನ್ ಕೂಡ ಸಿಗೋದಿಲ್ಲ. ಅದಕ್ಕೋಸ್ಕರನೇ ನಾವೇನು ಮಾಡಬೇಕು, ಯಾವಾಗಲೂ ಕೂಡ ಟ್ರೆಂಡಿಂಗ್ ಆಗಿರುವ ಹಾಗೆಯೇ ತುಂಬ ಇಷ್ಟಪಡುವಂಥ ವಸ್ತುಗಳನ್ನು ನಾವು ಯಾವಾಗಲೂ ಸೆಂಡ್ ಮಾಡ್ತಾ ಇದ್ದರೆ, ನಮ್ಮ ವಾಟ್ಸಪ್ ಸ್ಟೇಟಸ್ನಲ್ಲಿ ನಾವು ಶೇರ್ ಮಾಡ್ತಾ ಇದ್ದರೆ ಆ ಪ್ರಾಡಕ್ಟ್ ಯಾವಾಗಲಾದ್ರೂ ರೀಸೆಲ್ಲಿಂಗ್ ಆಗೇ ಆಗುತ್ತೆ. ಹಾಗೆಯೇ ಅದರಿಂದ ನಮಗೆ ಮಾರ್ಜಿನ್ ಸಿಕ್ಕೇ ಸಿಗುತ್ತೆ. ಇದರಿಂದ ತುಂಬ ಜನರು ಮನೆಯಲ್ಲೇ ಕೂತ್ಕೊಂಡು ಆನ್ಲೈನ್ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಪ್ರೂಫ್ ಕೂಡ ನಮಗೆ ಯೂಟ್ಯೂಬ್ನಲ್ಲೇ ಸಿಗುತ್ತೆ ಫ್ರೆಂಡ್ಸ್. ಸೆಕೆಂಡ್ ಸ್ಟೆಪ್, ನೀವು ಡೈಲಿ ಅಪ್ಡೇಟನ್ನು ಕೊಡ್ತಾ ಇರಬೇಕು. ಹೌದು, ನಾನು ಇವತ್ತು ರೀಸೆಲ್ಲಿಂಗ್ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿ ಒಂದು ವಾರ ನಾವು ನಮ್ಮ ವಾಟ್ಸಪ್ ಸ್ಟೇಟಸ್ನಲ್ಲಿ ಎಲ್ಲ ಪ್ರಾಡಕ್ಟ್ಗಳನ್ನು ಶೇರ್ ಮಾಡಿ ಅದಾದ ನಂತರ ನಾವು ಬಿಟ್ವಿ ಅಂತ ಅಂದರೆ ನಮಗೆ ಯಾರು ಕೂಡ ಮಾರ್ಜಿನ್ ಕೊಡೋದಿಲ್ಲ. ಹಾಗಾಗಿ ನಾವೇನು ಮಾಡ್ತಾ ಇರಬೇಕು, ನಮಗೆ ಇಷ್ಟವಾಗುವಂಥಗಳ ಒಂದು ಸ್ಕ್ರೀನ್ಶಾಟನ್ನು ತೆಗೆದುಕೊಂಡು ಅದನ್ನು ನಾವು ನಮ್ಮ ವಾಟ್ಸಪ್ ಸ್ಟೇಟಸ್ನಲ್ಲಿ ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ ಶೇರ್ ಮಾಡ್ತಾನೆ ಇರಬೇಕು. ಒಂದಿಲ್ಲ ಒಂದಿನ ಆ ಪ್ರಾಡಕ್ಟ್ ಬೇರೆಯವ್ರಿಗೆ ಇಷ್ಟ ಆಗೇ ಆಗುತ್ತೆ, ಅವರು ನಮ್ಮ ಹತ್ರ ಕೇಳ್ತಾರೆ. ಹಾಗಾಗಿ ಕನ್ಸಿಸ್ಟೆನ್ಸಿ ಇದು ತುಂಬಾ ಮ್ಯಾಟ್ರ್ ಆಗುತ್ತೆ. ನೀವು ಯಾವುದೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂತ ಅಂದರೂ ನೀವು ಪ್ರತಿನಿತ್ಯ ಕಾರ್ಯವನ್ನು ಮಾಡ್ತಾನೆ ಇರಬೇಕು ಫ್ರೆಂಡ್ಸ್. ಹಾಗಿದ್ರೆ ಎಲ್ಲರೂ ಕೂಡ ವಾಟ್ಸಪ್ ರೀಸೆಲ್ಲಿಂಗ್ ಬಿಸ್ನೆಸ್ ಏನೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಆದರೆ ಇದರಲ್ಲಿ ತುಂಬ ಜನ ಕಾಮನ್ ಮಿಸ್ಟೇಕ್ ಕೂಡ ಮಾಡ್ತಾರೆ. ಹಾಗಿದ್ರೆ ಯಾವ ಎಲ್ಲ ಮಿಸ್ಟೇಕನ್ನು ನಾವು ಮಾಡಬಾರ್ದು ನೋಡಿ ಫ್ರೆಂಡ್ಸ್. ನಾನು ಮೊದಲನೇದಾಗಿ ಹೇಳೋದು, ನೀವು ಯಾವ ಒಂದು ಪ್ರಾಡಕ್ಟನ್ನು ಶೇರ್ ಮಾಡ್ತಾ ಇರ್ತೀರಾ ಅದರ ಒಂದು ಹಾನೆಸ್ಟ್ ರಿವ್ಯೂವನ್ನು ನಿಮ್ಮ ಕಸ್ಟಮರ್ಗೆ ನೀವು ಕೊಡಬೇಕಾಗತ್ತೆ. ಯಾವಾಗ ಆ ಪ್ರಾಡಕ್ಟ್ ಬಗ್ಗೆ ಕೇಳ್ತಾರೋ ಆವಾಗ ನೀವು ಡೀಟೇಲ್ ಆಗಿ ಹೇಳಬೇಕಾಗತ್ತೆ. ಹೌದು, ಈ ಪ್ರಾಡಕ್ಟ್ ಕ್ವಾಲಿಟಿ ಹೀಗಿದೆ, ಅದು ಕಲರ್ ಹೀಗಿದೆ ಅಂತ ನೀವು ಹೇಳಿದ ತಕ್ಷಣ ಅವರು ನಿಮಗೆ ಹಾಂ ಸರಿ ಹಾಗಿದ್ರೆ ನಾನು ನಿನ್ನ ಹತ್ರ ಆರ್ಡರ್ ಮಾಡ್ತೀನಿ ಅಂತ ಮುಂದೆ ಬರ್ತಾರೆ. ಸೊ ಇದರಿಂದ ನಿಮ್ಮ ಬ್ರ್ಯಾಂಡ್ ಕೂಡ ಬಿಲ್ಡ್ ಆಗುತ್ತೆ. ಆದರೆ ನಾವು ಹಾನೆಸ್ಟ್ ರಿವ್ಯೂವನ್ನು ಕೊಡೋದಿಲ್ಲ, ನಾವು ಕೇವಲ ಮಾರ್ಜಿನ್ ಮೇಲೇ ಫೋಕಸ್ ಹಾಕಿರ್ತೀವಿ. ಇದರಿಂದಲೂ ಕೂಡ ನಮ್ಮ ಬ್ರ್ಯಾಂಡ್ ಬಿಲ್ಡ್ ಆಗಲ್ಲ. ಇದು ಕೂಡ ತುಂಬ ಜನರು ಮಾಡುವಂಥ ಮಿಸ್ಟೇಕ್ ಆಗಿದೆ. ಇಲ್ಲ ಅಂತ ಅಂದರೆ ಇನ್ನು ಥರ್ಡ್ ಸ್ಟೆಪ್, ನಾವು ಆ ಕಸ್ಟಮರ್ಗೆ ಕನೆಕ್ಟ್ ಆಗಿರೋದೇ ಇಲ್ಲ. ಹೌದು ಫ್ರೆಂಡ್ಸ್, ನಾವೇನು ಮಾಡ್ತೀವಿ, ಆರ್ಡರ್ ಏನು ಮಾಡ್ತೀವಿ, ಅವರ ಅಡ್ರೆಸ್ ಎಲ್ಲ ತೊಗೊಳ್ತೀವಿ, ಆದರೆ ಅವ್ರ ಜೊತೆ ಕನೆಕ್ಟೇ ಇರೋದಿಲ್ಲ. ಅವರು ಒಂದು ವೇಳೆ ರಿಟರ್ನ್ ಮಾಡ್ತೀನಿ ಅಂತ ಅಂದರೆ ಅದಕ್ಕೆ ರೆಸ್ಪಾನ್ಸೇ ಕೊಡೋದಿಲ್ಲ. ಇದರಿಂದಲೂ ಕೂಡ ನಮ್ಮ ಒಂದು ರೀಸೆಲ್ಲಿಂಗ್ ಬಿಸ್ನೆಸ್ ಇಲ್ಲಿ ಡೌನ್ ಆಗುತ್ತೆ ಅಂತ ಹೇಳ್ಬೋದು ಅಲ್ವಾ ಫ್ರೆಂಡ್ಸ್. ನಾವು ಮನೆಯಿಂದಲೇ ಕುತ್ಕೊಂಡು ವಾಟ್ಸಪ್ನಲ್ಲಿ ರೀಸೆಲ್ಲಿಂಗ್ ಬಿಸ್ನೆಸ್ಸನ್ನು ಮಾಡೋದ್ರಿಂದ ಎಷ್ಟು ಚೆನ್ನಾಗಿ ನಾವು ಅರ್ನಿಂಗನ್ನು ಮಾಡ್ಬೋದು, ಎಷ್ಟು ಚೆನ್ನಾಗಿ ನಾವು ಮಾರ್ಜಿನನ್ನು ಪಡಿಬೋದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀವಿ. ಸೊ ಫ್ರೆಂಡ್ಸ್, ಯಶಸ್ಸು ಅನ್ನೋದು ಆಗೋದಿಲ್ಲ, ಸಣ್ಣ ಸಣ್ಣ ಪ್ರಯತ್ನಗಳಿಂದ ನಾವು ಕಷ್ಟಪಟ್ಟರೆ ನಮಗೆ ಯಶಸ್ಸು ಅನ್ನೋದು ಸಿಗುತ್ತೆ. ಹಾಗಿದ್ರೆ ಇವತ್ತಿನ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆಯೇ ಮುಂದೆ ನಿಮಗೆ ಯಾವ ರೀತಿಯಾಗಿ ವಿಡಿಯೋ ಬೇಕು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿದ್ರೆ, ನೀವು ಕೂಡ ಮೀಶೋ ಕ್ರಿಯೇಟರ್ ಕ್ಲಬ್ ಆಗಿರ್ಬೋದು, ಇಲ್ಲ ಅಂತಂದರೆ ವಾಟ್ಸಪ್ ರೀಸೆಲ್ಲಿಂಗ್ ಬಿಸ್ನೆಸ್ ಆಗಿರ್ಬೋದು, ಇವತ್ತಿಂದಾನೇ ಸ್ಟಾರ್ಟ್ ಮಾಡಿ. ಹಾಗೆಯೇ ನೀವು ಕೂಡ ಮಾರ್ಜಿನ್ ಮೂಲಕ ಅಥವಾ ಅಫಿಲಿಯೇಟ್ ಮೂಲಕ ಕೂಡ ಅರ್ನಿಂಗನ್ನು ಮನೆಯಿಂದಲೇ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ. ವಾಟ್ಸಪ್ ರೀಸೆಲ್ಲಿಂಗ್ ಬಿಸ್ನೆಸ್ ಅಂತ ಅಂದರೆ ಕೇವಲ ನೀವು ಮೀಶೋದಿಂದ ಪ್ರಾಡಕ್ಟನ್ನು ತೆಗೆದುಕೊಂಡು ಅದರ ಒಂದು ಸ್ಕ್ರೀನ್ಶಾಟನ್ನು ನಿಮ್ಮ ವಾಟ್ಸಪ್ ಸ್ಟೇಟಸ್ನಲ್ಲಿ ಹಾಕಿದರೆ ಅದರಿಂದನೇ ನಮಗೆ ಮಾರ್ಜಿನ್ ಸಿಗುತ್ತೆ ಅಂತ ಅಂದ್ಕೊಳ್ಬೇಡಿ. ನೀವು ಒಂದು ಸ್ಮಾಲ್ ಸ್ಯಾರಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ, ಅದಕ್ಕೆ ಕಸ್ಟಮರ್ಸ್ ಅಷ್ಟೊಂದು ಬರ್ತಾ ಇಲ್ವಾ? ಹಾಗಿದ್ರೆ ನೀವೇನು ಮಾಡ್ಬೋದು, ನೀವು ತಂದಿರುವಂತಹ ಸ್ಯಾರಿಗಳಲ್ಲಿ ಚೆನ್ನಾಗಿರುವಂತಹ ಸ್ಯಾರಿಗಳನ್ನು ಸ್ಕ್ರೀನ್ಶಾಟನ್ನು ತೆಗೀರಿ. ಅದನ್ನು ಸ್ಕ್ರೀನ್ಶಾಟನ್ನು ತೆಗೆದು ನಿಮ್ಮ ವಾಟ್ಸಪ್ ಸ್ಟೇಟಸ್ಗೆ ಅದನ್ನ ಸೆಂಡ್ ಮಾಡಿ. ಇಲ್ಲ ಅಂತ ಅಂದರೆ ನಮಗೆ ಮತ್ತೊಂದು ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಅಂತ ಅಂದರೆ ಇನ್ಸ್ಟಾಗ್ರಾಮ್. ಸೊ ನೀವು ಅದರಲ್ಲಿ ಕೂಡ ಶೇರ್ ಮಾಡಿ. ಅದರಿಂದ ಯಾರಿಗಾದ್ರೂ ಇಷ್ಟ ಆದರೆ ನಿಮಗೆ ಅವರು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ತಾರೆ. ಇದರಿಂದ ನೀವು ಡೈರೆಕ್ಟ್ ಇನ್ಕಮನ್ನು ಪಡಿಬೋದು. ಇಲ್ಲಿ ನೀವು ಮಾರ್ಜಿನ್ ಪಡಿಬೋದು ಅಂತ ಕೂಡ ಇಲ್ಲ. ಆದರೆ ಇದಕ್ಕೂ ಕೂಡ ಕೆಟಲಾಗ್ ಇರುತ್ತೆ. ಸೊ ಬೇರೆ ಬೇರೆ ಸ್ಟೆಪ್ಸ್ಗಳು ಇರುತ್ತೆ. ಸೊ ಇದ್ರ ಬಗ್ಗೆ ನಿಮಗೆ ಏನಾದರೂ ಮಾಹಿತಿ ಬೇಕಾದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ, ನಾನು ಇದ್ರ ಬಗ್ಗೆನೂ ಕೂಡ ವಿಡಿಯೋಸ್ಗಳನ್ನು ಮಾಡ್ತೀನಿ. ಮುಂದೆ ಮೀಶೋ ಕ್ರಿಯೇಟರ್ ಕ್ಲಬ್ನಲ್ಲಿ ನಾವು ಯಾವ ರೀತಿಯಾಗಿ ಆಟೋ ಡಿಎಮ್ ಅನ್ನು ಮಾಡಿ ಆಟೋಮೆಟಿಕ್ ಆಗಿ ಲಿಂಕನ್ನು ಜನರೇಟ್ ಮಾಡ್ಕೊಳ್ಬೇಕು ಅಂತ ತುಂಬ ಜನ ಕೇಳ್ತಾ ಇದ್ರು. ಅದರ ರಿಲೇಟೆಡ್ ಆಗೇನೆ ಮುಂದೆ ವಿಡಿಯೋ ಇರುತ್ತೆ, ಹಾಗಾಗಿ ಮಿಸ್ ಮಾಡದೆ ಚಾನೆಲ್ನ. ಸೊ ನಿಮ್ಮ ಹತ್ರ ಸ್ಮಾಲ್ ರಿಕ್ವೆಸ್ಟ್ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ತುಂಬಾ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನನ್ನ ಚಾನಲ್ಗೆ ಕನೆಕ್ಟ್ ಆಗಿರಿ. ಇನ್ನು ಇಂಥದ್ದೇ ಸಿಂಪಲ್ ವಿಡಿಯೋ ಜೊತೆ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. We've been waiting for so long.